ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿರೋ ಈಸಿಯಾಗಿರುವಂಥ ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ನೋಡಕತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ತಿರ್ಬೋದು ಆ ರೀತಿ ಒಂದು ಕಾಟನ್ ಲೆಗಿನ್ಸ್ ಪ್ಯಾಂಟ ಎಲ್ಲರ ಮನೆಯಾಗೂ ಹಾಕೊಂಡಿರ್ತೀವಿ. ಎಲ್ಲ ತೂತಾಗಿರ್ತೈತಿ, ಇಲ್ಲ ಕಲರ್ ಹೋಗಿರ್ತೈತಿ. ಆ ರೀತಿ ಲೆಗಿನ್ಸ್ ಪ್ಯಾಂಟ್ದಿಂದ ಆರಾಮಾಗಿ ಪರ್ಶಿ ಒರೆಸ್ಕೊಳ್ಳೋನು ಬರ್ರಿ. ನೋಡ್ರಿ, ಈ ರೀತಿ ಸ್ಟಿಕ್ ಇರ್ತೈತಿಲ್ಲ, ಪರ್ಶಿ ಒರೆಸು ಸ್ಟಿಕ್ಕನ್ನು, ಇದಕ್ಕನ್ನು ಪ್ಯಾಂಟ್ ಏನು ಇರ್ತೈತಿಲ್ಲ ಮ್ಯಾಲಿಂದ ಪೋರ್ಷನ್ನ ಅಂದರೆ ನೋಡ್ರಿ ಈ ರೀತಿ ಇದಕ್ಕೆ ಮ್ಯಾಲಿಂದ ಲೆಗಿನ್ಸ್ ಅಂದರೆ ಇಲಾಸ್ಟಿಕ್ ಯಾವ ಜಾಗಕ್ಕೆ ಇರ್ತೈತಲ್ಲ ಅದನ್ನು ಈ ರೀತಿ ಅಚ್ಚಿಕಿಚ್ಚಿಕ ಹಾಕಿ ಸೇರಿಸ್ಕೊಂಡ್ಬಿಡ್ಬೇಕು ರೀ. ಸೇರಿಸಿ ನೋಡ್ರಿ ಇವಾಗ ಕಾಲಿನ ಸೈಡ್ ಏನಿರ್ತೈತಲ್ರಿ ಎರಡೂ ಕಡೆ ಸೈಡ್ದ ಅದನ್ನು ಈ ರೀತಿ ಉಲ್ಟಾ ಹಾಕೊಂಡ್ಬಿಡ್ಬೇಕು. ನೋಡ್ತಿರ್ಬೋದು ಒಂದು ಸ್ವಲ್ಪ ಲೂಸ್ ಬಿಟ್ಟ ಉಲ್ಟಾ ಹಾಕೋರಿ. ನಾನು ತೋರಿಸ್ತೇನಲ್ಲ ಹಂಗೆ ನೋಡ್ರಿ, ಅಷ್ಟು ಲೂಸ್ ಬಿಟ್ಟ ಈ ರೀತಿ ಒಂದು ಸಾರಿ ಅದ್ರ ಮ್ಯಾಲೆ ಹಾಕೊಂಡು ಮತ್ತೊಂದು ಸಾರಿ ಉಲ್ಟಾ ಹಾಕಿದ್ರೆ ಸಾಕು. ಆದಷ್ಟು ಎಂಥರು ಲೆಂತ್ ಜಾಸ್ತಿ ಇದ್ದಿದ್ದ ಲೆಗಿನ್ಸ್ ಪ್ಯಾಂಟ್ ಇದ್ರೆ ಇನ್ನೂ ಈಸಿ ಆಗ್ತೈತೆ ರೀ. ಇದರಿಂದ ನಾವು ಆರಾಮಾಗಿ ಪರ್ಸಿನ ಕ್ಲೀನ್ ಮಾಡ್ಕೋಬೋದು ರೀ. ಈ ಕೆಲವೊಂದು ಸಿಗ್ತಾವೆ, ಆದರೆ ಅದು ಗುಂಜ ನಾರು ಸಣ್ಣ ಗುಂಜು ಉಳಿತೈತೆ ಅಂತಾರಲ್ಲ, ಈ ರೀತಿ ಲೆಗಿನ್ಸ್ ಪ್ಯಾಂಟ್ದಿಂದನ ನಾವು ಪರ್ಸಿನ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿವಂದ್ರೆ ಮನೆ ಫುಲ್ ಕ್ಲೀನ್ ಆಗ್ತೈತಿ. ಮತ್ತು ಒಂದು ಸ್ವಲ್ಪನೂ ಎಲ್ಲಿ ಗುಂಜು ಉಳಂಗಿಲ್ಲ. ಮತ್ತು ಕಾಟನ್ ಇರೋದ್ರಿಂದ ನೀರು ಕರೆಕ್ಟಾಗಿನೇ ಹಿಡ್ಕೊಂಡಿರ್ತೈತಿ ರೀ. ಮತ್ತು ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತಿ. ನೋಡ್ರಿ ಈ ರೀತಿನ ಎರಡು ಕಡೆ ಸುತ್ಕೊಂಡು ಈಸಿಯಾಗಿ ಫಸ್ಟಿಗೆ ನೀರಾಗ ಎದ್ದಿ ಅಂದ್ರೆ ನಾವೇನು ಲಿಕ್ವಿಡ್ ಹಾಕಿ ಪರ್ಸಿ ಒರ್ಸಕ್ಕೆ ರೆಡಿ ಮಾಡಿರ್ತೀವಲ್ಲ ಅದ್ರಾಗ ಎದ್ದಿನ ಈ ರೀತಿ ಹಾಕೋಬೇಕ್ರಿ. ನೋಡ್ರಿ ಇವಾಗ ಒರೆಸಿ ತೋರ್ಸತ್ತೀನಿ ಎಷ್ಟು ಈಸಿಯಾಗಿ ಒರೆಸ್ತೈತಿ. ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತಿ ಮತ್ತು ಭಾಳ ಕ್ಲೀನ್ ಆಗ್ತೈತಿ ರೀ. ನೀರು ಎಕ್ಸ್ಟ್ರಾ ಉಳಿಯಂಗಿಲ್ಲ. ಕರೆಕ್ಟಾಗಿ ಹಿಂಡಿರ್ತೀವಲ್ಲ, ಕಾಟನ್ ಇರೋದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ರೀ. ನೀವು ಈ ಟಿಪ್ಸನ್ನು ಬೇಕಾದ್ರೆ ಫಾಲೋ ಮಾಡಿರಿ. ಮತ್ತು ಹಿಂಗೆ ಒರೆಸಿ ಮತ್ತು ಇದನ್ನು ಓಪನ್ ಮಾಡಿ ಮತ್ತು ನೀರಾಗಿ ಬಿಟ್ಟು ಸೇಮ್ ಅದೇ ರೀತಿ ಉಲ್ಟಾ ಈ ರೀತಿ ತಿರುಗಿಸಿ ಇದಕ್ಕೆ ಹಾಕ್ಕೊಂಡು ಪರ್ಶಿ ಒರೆಸ್ಕೊಂಡ್ಬಿಡ್ಬೇಕ್ರಿ. ಸಿಂಪಲ್ ಆಗಿರೋ ಟಿಪ್ಸ ಇಷ್ಟ ಆಗೈತಿಲ್ಲ ಅನ್ನೋದ ಹೇಳ್ರಿ. ಇವಾಗ ಸೆಕೆಂಡ್ ನೋಡ್ರಿ, ಇವಾಗ ಹಾರ್ಲಿಕ್ಸ ಬೋರ್ಮಿಟಾ ಇವೆಲ್ಲ ಕುಡಿದು ಡಬ್ಬಿ ಉಳಿದಿರ್ತಾವಲ್ರಿ. ಈ ರೀತಿ ಕೆಲವೊಬ್ರಿಗೆ ಏನಂದ್ರೆ ಇಂಥ ಡಬ್ಬಿಗಳನ್ನ ಕಿಚನ್ ಒಳಗೆ ಯಾವುದಕ್ಕೂ ಯೂಸ್ ಮಾಡೋಕೆ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ. ಅಂಥವ್ರು ಏನು ಮಾಡಿರಿ, ಸಿಂಪಲ್ ಆಗಿರಿ ಈ ಒಂದು ಡಬ್ಬಿಯಿಂದ 2 ಟಿಪ್ಸನ್ನು ನಾವು ಮಾಡ್ಕೊಳ್ಳೋನು. ನೋಡ್ರಿ ಈ ರೀತಿ ಡಬ್ಬಿನ ಒಂದು ಸ್ವಲ್ಪ ಪ್ರೆಸ್ ಮಾಡ್ರೆ ಸಾಕು, ಮ್ಯಾಲಿಂದ ಅದೇನು ಮುಚ್ಚಳ ಇರ್ತೈತಿಲ್ಲ ಅದು ಆರಾಮಾಗಿ ಓಪನ್ ಆಗ್ತೈತಿ ರೀ. ನೋಡ್ರಿ ಈ ರೀತಿ 2 ಪೋರ್ಷನ್ ಆಗಿ ಆತು. ಇದು ಮ್ಯಾಲಿಂದ ಏನಂತಾರು ಟೋಪನ್ನ ಮತ್ತು ಇದಕ್ಕೆ ಕೆಳಗಿನ ಒಂದೊಂದು ಟಿಪ್ಸ್ ಆಗ್ತೈತಿ ನೋಡ್ಕೊಂಡು ಬರ್ರಿ. ಫಸ್ಟ್ ಈ ರೀತಿ ಕವರ್ ಎಲ್ಲನೂ ತೆಕ್ಕೊಂಡ್ಬಿಡ್ಬೇಕು. ಅದ್ರ ಮ್ಯಾಲಿಂದ ಕವರ್ ತಗೊಂಡು ಅದನ್ನು ಒಂದು ಯೂಸ್ ಮಾಡ್ಕೋಬೋದು. ಇದೇನೈತಲ್ಲ ಇವಾಗ ಮ್ಯಾಲಿಂದ ಈ ಟೋಪನ್ದಿಂದ ಈಸಿಯಾಗಿರೋ ಒಂದು ಟಿಪ್ಸನ್ನು ಮಾಡ್ಕೊಳ್ಳೋನು. ನೋಡ್ರಿ ಇವಾಗ ಚಾಕು ಕಾಯಿಸಿನಿ, ಬೆಂಕಿ ಹಚ್ಚಿ ಚಾಕು ಕಾಯಿಸಿ ಒಂದು ಸಣ್ಣ ಹೋಲ್ ಮಾಡ್ಕೊಂಡ್ಬಿಡ್ಬೇಕ್ರಿ ಮ್ಯಾಲಿನ ಟೋಪನ್ಕ್ಕೆ. ನೋಡ್ರಿ ಇವಾಗ ಕಾಣಿಸ್ತೈತಿಲ್ಲ, ಆ ರೀತಿ ಭಾಳ ದೊಡ್ಡ ಹೋಲ್ ಮಾಡಬೇಡ್ರಿ, ಸಣ್ಣ ಹೋಲ್ ಆದಷ್ಟು ಮಾಡ್ಕೊಂಬಿಡ್ರಿ. ಅದ ಚಾಕು ಆಗಿದ್ರು ಇದು ಮಳಿ ಆಗಿರ್ಬೋದು, ನಿಮಗೆ ಯಾವ್ದು ಅನುಕೂಲ ಆಗ್ತದೆ ಅದನ್ನು ಬೆಂಕಿಯಿಂದ ಸುಟ್ಟುಬಿಟ್ಟು ಈ ರೀತಿ ಹೋಲ್ ಮಾಡ್ರೆ ಹೋಲ್ ಆಗ್ತೈತಿ. ನೋಡ್ರಿ ಕಿಚನ್ ಒಳಗೆ ಈ ರೀತಿ ಅದು ಸ್ಟಿಕ್ಕರ್ ಇರ್ತೈತಲ್ಲ ಆ ಸ್ಟಿಕ್ಕರ್ ಹಚ್ಚಿರ್ತೀವಲ್ಲ, ಇಲ್ಲಿ ಆರಾಮಾಗಿ ಇದನ್ನು ನಾವೇನು ಹೋಲ್ ಮಾಡ್ಕೊಂಡಿರ್ತೀವಲ್ರಿ ಆ ಹೋಲಿನ ಅದಕ್ಕೆ ಸೇರಿಸಿ ಹಾಕಿದಾಗ ನೋಡ್ರಿ ಅಲ್ಲಿ ಜಾಗ ಉಳಿತಲ್ಲ, ಇಲ್ಲಿ ನಾವು ಟವಲ್ ಅಂದ್ರೆ ಕೈ ಒರೆಸು ಟವಲ್ ಅಡುಗೆ ಮಾಡುವಾಗ ಟವಲ್ ಅಂತೂ ಇರಬೇಕಲ್ರಿ, ಅದನ್ನು ಆರಾಮಾಗಿ ಇಲ್ಲಿ ಇಡ್ಬೋದು. ಇಲ್ಲ ಹ್ಯಾಂಡ್ ವಾಶ್ ಹತ್ರನೂ ಇದನ್ನ ಈ ರೀತಿ ಒಂದು ಸ್ಟಿಕ್ಕರ್ ಅಂಟಿಸಿನ ಇದನ್ನ ಇಡ್ಬೋದು. ಇದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ಇನ್ನು ಇನ್ನೊಂದು ಉಳಿತಲ್ರಿ, ಈ ಡಬ್ಬಿನ ಅರ್ಧ ಕರೆಕ್ಟ್ ಒಂದು ಗೆರಿ ಹಾಕೊಂಡ್ಬಿಟ್ಟು ಅದನ್ನು ನಾವು ಕಟ್ ಮಾಡ್ಕೊಂಡು ಮ್ಯಾಲಿಂದ ಕಟ್ ಮಾಡ್ಕೋಬೋದು, ಅರ್ಧ ಕಡಿಮೆಯಾರ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಿಚನ್ ಒಳಗೆ ಏನೋ ಉಳ್ಳಾಗಡ್ಡಿ ಟೊಮೆಟೊ ಏನೋ ಹೋಳಿ ಮ್ಯಾಲಿನ ಸಿಪ್ಪಿನ ಹಿಂಗೆ ಒಗದು ಬಿಡ್ತೀವಿ ನಾವು. ಹಿಂಗೆ ಹೋಗೋಕ್ಕಿಂತ ಈಸಿಯಾಗಿ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ರಿ, ನೋಡ್ರಿ ಈ ಡಬ್ಬಿ ಒಳಗನ ಇದನ್ನು ಹಾಕೋದ್ರಿಂದ ಈಸಿ ಆಗ್ತೈತಿ. ನೋಡ್ರಿ ಈ ರೀತಿ ಪ್ರತಿ ಸಾರಿ ಡಸ್ಟ್ಬಿನನ್ನು ತಂದು ಇಟ್ಕೊಳಕ್ಕಾಗಂಗಿಲ್ಲಲ್ಲ, ಈ ರೀತಿ ಸಿಂಪಲ್ ಇದ್ರಾಗ ಎಲ್ಲ ಕಸ ಕಡ್ಡಿ ಎಲ್ಲ ಹಾಕಿ ಡೈರೆಕ್ಟ್ ಡಸ್ಟ್ಬಿನ್ ಒಳಗೆ ಹಾಕೋಬೋದು. ನೋಡ್ರಿ ಇಷ್ಟ ಐತಲ್ಲ ಸಿಂಪಲ್. ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.